ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಹೌದು, ಮನುಷ್ಯನಿಗಿಂತ ಹೆಚ್ಚು ನಿಯತ್ತಿರೋ ಪ್ರಾಣಿಯದು. ಹಾಗಾಗಿಯೇ ಅನೇಕರಿಗೆ ನಾಯಿ ಅಂದರೆ ಪಂಚಪ್ರಾಣ. ಮಗನಂತೆ ಮನೆ ತುಂಬ ಓಡಾಡ್ಕೊಂಡಿರೋ ಒಂದಷ್ಟು ಮುದ್ದು ಮರಿಗಳನ್ನ ನೋಡೋಣ ಬನ್ನಿ. ಹೀಗೆ ಟಗರ್ನಂತೆ ಓಡಾಡ್ಕೊಂಡಿರೋ ಈ ತಳಿ ಬ್ರಿಟನ್ನ ಬುಲ್ಡಾಗ್ಸ್. ಇಂಗ್ಲಿಷ್ ಬುಲ್ಡಾಗ್ಸ್ ಅಂತಲೇ ಜನಪ್ರಿಯವಾಗಿರುವ ಈ ತಳಿ ಫ್ರೆಂಚ್ ಅಮೆರಿಕಾದಲ್ಲೂ ಅಸ್ತಿತ್ವವನ್ನು ಹೊಂದಿದೆ. ಹನ್ನೆರಡರಿಂದ 16 ಇಂಚು ಎತ್ತರ ಇರೋ ಈ ನಾಯಿ ಸರಾಸರಿ 24ರಿಂದ 25 kg ತೂಕ ಹೊಂದಿರುತ್ತೆ. ಸುಮಾರು 8ರಿಂದ 9 ವರ್ಷ ಬದುಕಬಲ್ಲ ಈ ನಾಯಿ ದೈಹಿಕವಾಗಿ ಅಷ್ಟೇನು ಬಲಿಷ್ಠ ಅಲ್ಲ. ಇದೊಂದು ರೀತಿಯ ಮನರಂಜನೆ ನೀಡಬಲ್ಲ ನಾಯಿ ಅಷ್ಟೆ. ಮುದ್ದು ಮಾಡೋರಿಗೆ ಅಚ್ಚುಮೆಚ್ಚು. ಇಂಗ್ಲೆಂಡ್, ಅಮೆರಿಕದ ಅಪಾರ್ಟ್ಮೆಂಟ್ ಸಂಸ್ಕೃತಿಗೆ ಹೋಗಿದೆ. ತನ್ನ ಪುಟ್ಟ ದೇಹ ಇಟ್ಕೊಂಡು ಜೋರಾಗಿ ಓಡುತ್ತೆ. ಓಟದಲ್ಲಿ ಈ ತಳಿಯನ್ನ ಹಿಂದೆ ಹಾಕೋದು ಅಷ್ಟು ಸುಲಭ ಅಲ್ಲ. $4.5 ಲಕ್ಷ. ಐಷಾರಾಮಿ ಸಂಸ್ಕೃತಿಗೆ ಒಗ್ಗಿರುವ ಈ ತಳಿ ದುಬಾರಿ ಡಾಗ್ಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಬ್ರಿಟನ್, ಅಮೆರಿಕ, ಫ್ರಾನ್ಸ್ಗಳಲ್ಲಿನ ಮಂದಿಗೆ ಈ ನಾಯಿ ಹುಚ್ಚು ಜಾಸ್ತಿನೇ. ಈ ತಳಿಗೆ ಸುಮಾರು $1 ರಿಂದ $4.5 ಲಕ್ಷವರೆಗೂ ಬೆಲೆ ಇದೆ. ಚೌ ಚೌ ಎಂಬ ಕಿರಾತಕ $4 ಲಕ್ಷ. ಬೌಬೌವನ್ನಲ್ಲ, ಕುಯ್ ಕುಯ್ ಅಂತಾನೆ ಕೂಗೋದು. ಹಾಗಂತ ಸುಖ ಸುಮ್ಮನೆ ರೇಗ್ಸಿದ್ರೆ ಅಷ್ಟೇ ಸೀಗದೆ ಹಾಕ್ಬಿಡುತ್ತೆ. ಹೌದು ಕಣ್ರಿ, ಚೀನಾದ ಚೌ ಚೌ ತಳಿಯ ವೈಶಿಷ್ಟ್ಯ ಇದು ನೋಡಿ. ಸುಮಾರು 4ರಿಂದ 5 ಅಡಿ ವಿಸ್ತಾರದ ಈ ನಾಯಿ ನೋಡೋದಕ್ಕೆ ಪೆದ್ದು, ಆದರೆ ಸ್ವಭಾವತಃ ಕಿರಾತಕನೇ. ತಾನಾಗಿಯೇ ಯಾರ ಸುದ್ದಿಗೂ ಹೋಗಲ್ಲ, ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ಜಾತಿಯದ್ದಿದು. ನಾಯಿ ತಳಿಯಲ್ಲೇ 44 ಹಲ್ಲುಗಳನ್ನು ಹೊಂದಿರುವಂತಹ ಏಕೈಕ ತಳಿ ಇದು ನೋಡಿ. ಟಿಬೆಟ್, ಮಂಗೋಲಿಯಾ, ಸೈಬೀರಿಯಾದ ಜನಪ್ರಿಯ ತಳಿ ಇದು. ಅತ್ಯಂತ ನಿಯತ್ತು ಹೊಂದಿರೋ ತಳಿ ಇದು. ಹಾಗಾಗಿನೇ ಚೀನಿಯರಿಗೆ ಈ ತಳಿ ಕುರಿತು ವಿಪರೀತ ನಂಬಿಕೆ. ದುಬಾರಿ ಡಾಗ್ಗಳ ಪಟ್ಟಿಯಲ್ಲಿ 5ನೇ ಸ್ಥಾನ. $1 ಲಕ್ಷದಿಂದ $4 ಲಕ್ಷವರೆಗಿನ ನಾಯಿಗಳು ಲಭ್ಯ ಇದೆ. ಸುಮಾರು 15 ವರ್ಷಗಳ ಕಾಲ ಬದುಕಬಲ್ಲ ಈ ತಳಿಗೆ ವಿಶಿಷ್ಟ ಇತಿಹಾಸವಿದೆ. ಅತ್ಯಂತ ಹಳೆಯ ತಳಿ ಅನ್ನೋ ಖ್ಯಾತಿ ಹೊಂದಿರುವ ಈ ಜಾತಿಯ ನಾಯಿಯನ್ನ ಅಭಿವೃದ್ಧಿಪಡಿಸೋ ಕೆಲಸ ಕೂಡ ನಡೀತಾ ಇದೆ. ಅದು ರಾಟ್ ವೇಲರ್, $3.5 ಲಕ್ಷ. ಸ್ನೇಹಕ್ಕೂ ಸೈ, ಸಮರಕ್ಕೂ ಜೈ ಅನ್ನೋ ರಾಟ್ ವೇಲರ್ ತಳಿ ಭಯ ಹುಟ್ಟಿಸುವ ತಳಿಗಳಲ್ಲೂ ಒಂದು. 48ರಿಂದ 50 kgಯಷ್ಟು ಬರೋಬ್ಬರಿ ಗಾತ್ರ ಹೊಂದಿರೋ ಈ ನಾಯಿ ದೈಹಿಕವಾಗಿಯೂ ಅತ್ಯಂತ ಬಲಿಷ್ಠವಾದ್ದು. ಹೊಂದಿಕೊಂಡ್ರೆ ಥೇಟ್ ಮಗುವಿನಂತೆ ಮಕ್ಕಳ ಜೊತೆ ಆಟ ಆಡಬಲ್ಲದು. ಸಿಟ್ಟಿಗೆದ್ರೆ ಹೀಗೆ ನೋಡಿ, ಬೆನ್ನತ್ತಿ ಹೊರಟ್ರೆ ಬೇಟೆಯಾಡದೆ ವಾಪಸ್ ಬರೋ ಮಾತೇ ಇಲ್ಲ.
4-6 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು, ನೀರಿನಲ್ಲಿ ಈಜಬಲ್ಲದು. ಓಟದಲ್ಲಿ ಇದಕ್ಕೆ ಸರಿಸಾಟಿ ಇಲ್ಲ. ಸುಮಾರು 10-12 ವರ್ಷ ಬದುಕಬಲ್ಲ ಈ ತಳಿಯ ಮೂಲ ನಾಯಿಗಳ ನಾಡಾದ ಜರ್ಮನಿ. ಸಾಹಸಕ್ಕೆ ಜಾಸ್ತಿ ಬಳಕೆಯಾಗೋ ಈ ತಳಿಗೆ ಸಾಕಷ್ಟು ಬೇಡಿಕೆ ಇದೆ. ಸುಮಾರು 3.5 ಲಕ್ಷ ರೂಪಾಯಿವರೆಗೂ ಬೆಲೆ ಇದೆ. ಇದಕ್ಕೆ ತರಬೇತಿ ಕೊಡೋದು ತುಂಬಾನೇ ಸುಲಭ. ಹೀಗಾಗಿನೇ ಸರ್ಕಸ್ ಕಂಪನಿಗಳು ಇದನ್ನ ಹೆಚ್ಚಾಗಿ ಬಳಸ್ಕೊಳ್ತವೆ. ಟಿಬೆಟಿಯನ್ ಮಸ್ಟಿಫ್. ಹೀಗೆ ಸಿಂಹದಂತೆ ಘರ್ಜಿಸುವ ಇದು ಸಿಂಹ ಅಲ್ಲ, ಸಿಂಹಕ್ಕೆ ಸವಾಲು ಹಾಕಬಲ್ಲ ನಾಯಿ. ಟಿಬೆಟಿಯನ್ ಮಸ್ಟಿಫ್ ಸಾಮಾನ್ಯವಾಗಿ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ತಳಿ ಇದು. ಸುಮಾರು 28-30 ಇಂಚು ಎತ್ತರ ಹೊಂದಿರುವ ಈ ನಾಯಿ ದೈಹಿಕವಾಗಿಯೂ ಭರ್ಜರಿಯಾಗಿದೆ. 130 ಕೆಜಿಯಷ್ಟು ತೂಕ ಹೊಂದಿದೆ. ಹಿಮಾಲಯ, ಟಿಬೆಟ್ನಂಥ ಚಳಿ ನಾಡಿನಲ್ಲೂ ಆರಾಮವಾಗಿ ಬದುಕಬಲ್ಲ ತಳಿಯ ಜೀವಿತಾವಧಿ ಸುಮಾರು 12 ವರ್ಷ. 1 ಲಕ್ಷದಿಂದ 3 ಲಕ್ಷವರೆಗೂ ಬೆಲೆ ಇದೆ. ಇದೇ ಜಾತಿಯ ನಾಯಿಯೊಂದನ್ನು ಇತ್ತೀಚೆಗೆ ಚೀನಾದ ಉದ್ಯಮಿಯೊಬ್ಬರು 4 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು. ಇದು ಜಗತ್ತಿನ ಅತ್ಯಂತ ದುಬಾರಿ ನಾಯಿ ಅಂತ ಅನಿಸ್ಕೊಂಡಿದೆ. ನಾಯಿಗೂ ಒಂದಿನ ಇರುತ್ತೆ ಅನ್ನೋದು ಇದಕ್ಕೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಇನ್ನೂ ಒಂದಷ್ಟು ನಾಯಿಗಳು ನಮ್ಮ ಬಳಿ ಇವೆ. ಅವನ್ನು ತೋರಿಸ್ತೀವಿ ಒಂದು ಬ್ರೇಕ್ನ ನಂತರ.